ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟ ಗೆಲುವು ಸಾಧಿಸುವುದು ಬಹುತೇಕ ಖಚಿತವಾಗುತ್ತಿದ್ದಂತೆ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪಕ್ಷದ ಕಚೇರಿಯ ಮುಂದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕ ಶ್ರೀವತ್ಸ, ಬಿಜೆಪಿ ನಗರ ಅಧ್ಯಕ್ಷ ಎಲ್ ನಾಗೇಂದ್ರ, ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಮ್ರಳ್ಳಿ ಸುಬ್ಬಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಶ್ರೀವತ್ಸ, ತಮಿಳುನಾಡಿನಲ್ಲಿ ಹಿಂದೂ ವಿರೋಧಿ, ನ್ಯಾಯಾಂಗ ವಿರೋಧಿ ಡಿಎಂಕೆ ಮುಖ್ಯಮಂತ್ರಿ ಸ್ಟಾಲಿನ್ ಆಡಳಿತ ಅಂತ್ಯವಾಗಿದೆ. ಮಹಿಳಾ ಮೀಸಲಾತಿ ಕಾಯ್ದೆ ಸೋಲಿಸಿದ ಪಕ್ಷಗಳಿಗೆ ಮಹಿಳೆಯರು ತಿರುಗೇಟು ನೀಡಿದ್ದಾರೆ ಎಂದು ತಿಳಿಸಿದರು. ಡಿಎಂಕೆ ಮುಖ್ಯಮಂತ್ರಿ ಇವತ್ತಿಲ್ಲ ಅಂದ್ರೆ ಜನ ಇವತ್ತು ದೇವರನ್ನ ನಂಬ್ತಾ ಇದ್ದಾರೆ. ಜನಕ್ಕೆ ಇವತ್ತು ಧರ್ಮ ಬೇಕಾಗಿದೆ. ಈ ಬಾರಿ ಮಹಿಳಾ ಮತದಾರರು ಏನು ನೀವು ಪಾರ್ಲಿಮೆಂಟ್ ಅಲ್ಲಿ ಮಹಿಳಾ ಮತದಾರರಿಗೆ 33%ಗೆ ರಿಸರ್ವೇಶನ್ಗೆ ಬಿಲ್ಲನ್ನ ಏನು ಸೋಲಿಸಿದ್ರೆ ಅದಕ್ಕೆ ಇಡೀ ದೇಶದ ಈ 5 ರಾಜ್ಯಗಳ ಚುನಾವಣೆಯಲ್ಲಿ ಮಹಿಳೆಯರು ವಿಶೇಷವಾಗಿ ನಿಮ್ಮ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ, ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳ ಟಿಎಂಸಿ ಆಡಳಿತ ಅಂತ್ಯಗೊಂಡಿದೆ. ನರೇಂದ್ರ ಮೋದಿ, ಅಮಿತ್ ಶಾ, ನಿತಿನ್ ನಬೀನ್ ಅವರ ಹೋರಾಟದಿಂದ ಬಿಜೆಪಿಗೆ ನಿರೀಕ್ಷೆಗೂ ಮೀರಿದ ಸ್ಥಾನಗಳಲ್ಲಿ ಗೆಲುವು ಸಿಕ್ಕಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕಳೆದ 15 ವರ್ಷಗಳ ದೀದಿಯವರ ಆಡಳಿತ ಅಂತ್ಯ ಆಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ, ಅಮಿತ್ ಶಾ ಅವರ, ನಿತಿನ್ ನಬೀನ್ ಅವರ ನೇತೃತ್ವದ ಸರ್ಕಾರ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಬಂದಿದೆ. ಅದೇ ರೀತಿ ಪಾಂಡಿಚೇರಿನಲ್ಲೂ ಸಹ ಅತ್ಯಂತ ಅಭೂತಪೂರ್ವವಾದಂಥ ಜಯ ಸಿಕ್ಕಿದೆ. ಅಸ್ಸಾಮಲ್ಲೂ ಸಹ ಅತ್ಯಂತ ಅದ್ಭುತವಾದ ಜಯ ಸಿಕ್ಕಿರ್ತಕ್ಕಂಥದ್ದು. ಕುಮ್ರಳ್ಳಿ ಸುಬ್ಬಣ್ಣ, ತಮಿಳುನಾಡಿನಲ್ಲಿ ಹಿಂದೂ ಟೀಕಾಕಾರರಾಗಿದ್ದ ಡಿಎಂಕೆ ನಾಯಕ ಸ್ಟಾಲಿನ್ಗೆ ಜನ ಸರಿಯಾದ ಪಾಠ ಕಲಿಸಿದ್ದಾರೆ. ಕರ್ನಾಟಕದಲ್ಲೂ ಮುಂದೆ ಶುಭ ಸುದ್ದಿ ಸಿಗಲಿದೆ ಎಂದು ಹೇಳಿದರು. ಸಲ್ಲಿಸ್ತಾ ಏನು ತಮಿಳುನಾಡಿನಲ್ಲಿ ನಮ್ಮ ಸನಾತನ ಧರ್ಮ ಹಾಗೂ ಹಿಂದೂಗಳನ್ನ ಟೀಕೆ ಮಾಡ್ತಿದ್ದಂತ ನಮ್ಮ ಡಿಎಂಕೆ ಮುಖ್ಯಮಂತ್ರಿಗಳಾದ ಸ್ಟಾಲಿನ್ ಅವರು ಸೋತಿರೋದು ನಮಗೆಲ್ಲ ಬಹಳ ಸಂತೋಷದ ವಿಚಾರ.